ಯುಕ್ತಂದು ರಿಪೋರ್ಟ್ ಎರಡೂ ಬಂದಿದೆ. ಅವಳಿಗೆ ಡಯಟ್ ರಾಣಿಗೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿಸ್ಕೊಂಡು ನನಗೆ ಉರಿಯಲ್ವಾ ಈಗ. ಅದು ಎಲ್ಲಾರ ಮುಂದೆನೇ ಅತ್ತೆ. ಶೇಮ್ ಪಪ್ಪಿ ಶೇಮ್ ಆಗಲಿಲ್ಲ. ಇಷ್ಟು ಕೊಬ್ಬು ನೋಡಿ ಗೈಸ್. ಇನ್ನೊಂದು ಪ್ಯಾಂಟ್ ಇದೆ ಬ್ಲ್ಯಾಕ್ ಶೇಡಲ್ಲಿ. ಅಯ್ಯೋ ಗೋವಿಂದ, ನೋಡ್ತಾ ಇದ್ರೆ ಅಪ್ಪ ಇಷ್ಟು ಟಾನಿಕ್ಗಳು ಅಂತ ಹೇಳಿ ಅನ್ಸುತ್ತೆ. ಸಿದ್ದರಾಮಯ್ಯ ಮಾಡ್ಕೊಂಬಿಟ್ಟಿದ್ರೆ ಆಗಿತ್ತು. ನಿನಗೋಸ್ಕರ ಆರ್ಡರ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನನ್ನ ಹತ್ರನೇ ದುಡ್ಡು ಹಾಕ್ಸ್ತಾ. ಸೊ ಗಾಯ್ಸ್, ಆದಷ್ಟು ಬೇಗ 300K ಸಬ್ಸ್ಕ್ರೈಬರ್ಸ್ ಮಾಡಿ. ನಿಮ್ಮೆಲ್ರಿಗೂ ಒಂದು ಸರ್ಪ್ರೈಸ್ ಇದೆ, ಓಕೆನಾ? ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಹಾಸ್ಪಿಟಲ್ಗೆ ಹೋಗ್ತಿದ್ದೀವಿ, ಯಾಕಂದರೆ ನಂಗೆ ಜ್ವರ ಇತ್ತು. ಅದಕ್ಕೆ ಸ್ವಲ್ಪ ಆಪರೇಷನ್ ಮಾಡ್ಬೋಣ ಅಂತ ಹೋಗ್ತಿದ್ದೀವಿ. ಆಪರೇಷನ್ ಮಾಡ್ಬಿಡೋಣ ಅಂತ ಇದ್ದೀವ. ಇವಳಿಗೆ ಜ್ವರ ಬಂದು ನನಗೂ ಸುಸ್ತಾಗ್ಬಿಟ್ಟಿದ್ದೀನಿ. ಡಿಪ್ರೆಷನ್ ಆಗ್ಬಿಟ್ಟಿದೆಯಲ್ಲ. ಅದು ನನ್ನ ಫ್ರೆಂಡು ಗಿರೀಶನ್ ಬಾಲು ಒಂದು ದಿವಸ ಆಟಾಡುವಾಗ ಬಿದ್ದುಬಿಟ್ಟಿತ್ತು. ಸೊ ಯುಕ್ತನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಅವಳದು ರಿಪೋರ್ಟ್ ಬಂದಿದೆ. 3 ಡೇಸ್ದು ಹೇಳಿದ್ನಲ್ಲ, ಆ ರಿಪೋರ್ಟ್ ಬಂದಿದೆ. ಇವತ್ತು ಹೋಗಿ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಬರಬೇಕು ಏನಂತೇಳಿ. ಇವತ್ತು ಕಳಿಸಿಲ್ಲ ಸ್ಕೂಲ್ಗೆ, ಇವತ್ತು ನಾಳೆ ಕಳಿಸಲ್ಲ. ಒಂದೇ ಸಲ ಬುಧವಾರ ಕಳಿಸ್ತೀನಿ. ಇವತ್ತು ಅವಳಿಗೆ ಟೆಸ್ಟ್ ಇತ್ತು, ಬಟ್ ಕಳಿಸ್ಲಿಲ್ಲ. ಯಾಕೆ ಕಳಿಸಿದ್ದೆ? ನೋವಾಯ್ತಾ? ಬೇಗ ಹುಷಾರಾಗ್ಲಿ ಅಂತಾನೆ ಇಂಜೆಕ್ಷನ್ ಹಾಕ್ಸ್ಕೋಬೇಕು, ಒಳ್ಬಾರ್ದಂಗೆಲ್ಲ. ಓಕೆ? ಹೌದು, ಎಲ್ಲಾರ ಮುಂದೆನೇ ಅತ್ತೆ. ಶೇಮ್ ಪಪ್ಪಿ ಶೇಮ್ ಆಗಲಿಲ್ಲ ನಿಂಗೆ? ಗೈಸ್, ಮತ್ತೆ ಅವರು ಪನ್ನೀರು ಚಪಾತಿ ಮಾಡ್ಕೊಡ್ತಾರೆ. ಯಾರ ಗಂಟೆ ಇದು? ಅವಳಿಗೆ ಡಯಟ್ ರಾಣಿಗೆ. ಡಯಟ್ ರಾಣಿ ನೋಡಿ. ನಮ್ಮ ಪಾಪ ನಮ್ಮ ಯುಕ್ತಾಗ ಎಲ್ಲಂದ್ರೆ ಅಲ್ಲೇ ನಿದ್ದೆ ಹೊಡಿತಾವಳು ನೋಡಿ. ಮಲಗು ಅಂದ್ರೂ ಮಲಗಲ್ಲ ಅವಳು. ಪಾಪಗೆ ಫುಲ್ ಸುಸ್ತಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ಸನ್ನಿಗೇನು ನೋವು? ನಿನಗೇನು ಪ್ರಾಬ್ಲಮ್ ಅಮ್ಮ? ಎತ್ಕೋಬೇಕಾ ನಿನ್ನ? ಬಿಚ್ಚಬೇಕಾ? ಬೇಡ ಇರು, ನೀನು ಅಲ್ಲೆಲ್ಲ ಓಡಾಡ್ತೀಯ. ಇರು, ಯುಕ್ತನ ಹತ್ರ ಬರ್ತೀವಿ ಸುಮ್ಮನೆ. ನಮ್ಮ ಪ್ರಮೋಷನ್ ಪಿಂಕಿ ಅವ್ರಿಗೆ ಇನ್ನೂ ಔಟ್ಫಿಟ್ ಸೆಲೆಕ್ಟ್ ಆಗಿಲ್ಲ. ಇವತ್ತು ಮೀಟಿಂಗ್ ಇದೆ ಅವ್ರಿಗೆ, ನಮ್ಮ ರಾಜ್ಯದ CM ಜೊತೆ. ಹಲೋ ಪಿಂಕಿ, ನಮ್ಮ ರಾಜ್ಯದ CM ಜೊತೆ. ಸಿದ್ದರಾಮಯ್ಯ ಮಾಡ್ಕೊಂಬಿಟ್ಟಿದ್ರೆ ಆಗಿತ್ತು. ಹೆಂಗ ಪ್ರಮೋಷನ್ ಬದ್ಲಿ ರಾಜಕೀಯ ಮಾಡ್ಬೋದಾಗಿತ್ತಲ್ಲೇ. ಸಿದ್ದರಾಮಯ್ಯ, ನೀನೇನಮ್ಮ 100 ಗ್ರಾಮ್ ಪನ್ನೀರ್ ತಗೊಂಬ ಅಂದ್ರೆ ಎದಕ್ ಮಾಡ್ತೀಯಮ್ಮ? ಮಗಳು ಮಾಡ್ಕೊಟ್ರೆ ಎದಕ್ ಮಾಡ್ತೀಯ ಅಂತೀಯ? ನೋಡಿ, ನಮ್ಮ ಪಿಂಕಿ ಡಯಟ್ ಶುರು ಮಾಡಿದಾಳೆ. ಇಲ್ಲಪ್ಪ, ನಾನೇ ಡಯಟ್ ಶುರು ಮಾಡೀನಿ. ಮಾಡಿಲ್ವಾ? ಮತ್ತೆ ಆಂಟಿ ಡಯಟ್ ಊಟ ಅಂದ್ರು ಕಣೆ. ಸುಮ್ಮನೆ ಅಂತಂಗೆ ಡಯಟ್ ಮಾಡೋಕ್ಕಾಗತ್ತಾ? ಇಲ್ವ, ಇರೋ ಅಷ್ಟು ದಿನ ಚೆನ್ನಾಗಿ ತಿನ್ಬೇಕು ಅಲ್ಲ ಪಿಂಕಿ? ಜೀವನ ಚೆನ್ನಾಗಿ ತಿನ್ಬೇಕು. ನಾನೇ ಎಷ್ಟು ಚೆನ್ನಾಗಿ ಮಾಡ್ತಿದ್ದೆ. ಯಾಕೆ ಚೆನ್ನಾಗಿಲ್ವೇನೆ? ಆಂಟಿ ನೋಡಂಟಿ, ನಾನೇ ಎಷ್ಟು ಚೆನ್ನಾಗಿ ಮಾಡ್ಕೋತಿದ್ದೆ, ಚೆನ್ನಾಗಿಲ್ಲ ಅಂತ ಬೈತಾಳೆ. ಇಷ್ಟು ಕೊಬ್ಬು ನೋಡಿ ಗೈಸ್. ಏನೋ ಪಾಪ ಮಗಳು ಎಲ್ಲೋ ಪ್ರಮೋಷನ್ಗೆ ಹೋಯ್ತಾಳೆ. ಪಾಪ ಅವಳಿಗೆ ಕಷ್ಟ ಕೊಡೋದು ನಾನೇ ಮಾಡ್ಕೊಡೋಣ ಅಂತ ಮಾಡಿಕೊಟ್ರೆ, ನಾನೇ ಎಷ್ಟೋ ಚೆನ್ನಾಗಿ ಮಾಡ್ಕೋತಾ ಇದ್ದೆ, ಹೆಂಗ್ ಮಾಡೋದು ನೋಡು ಅಂತ ಬೈತಾಳೆ ನೋಡಿ. ನಾನೇ ಚೆನ್ನಾಗಿ ಮಾಡ್ಕೊಡ್ತಿದ್ದೆ. ವ್ಲಾಗ್ ಮಾಡ್ತಿದ್ದೀನಮ್ಮ, ಎಲ್ಲ ಇದ್ರಲ್ಲಿದೆ. ಇಲ್ಲ, ನಮ್ ಕಡೆ ಎಲ್ಲ ನಾವ್ ಇಂಥವೆಲ್ಲ ಕಂಡಾರಲ್ಲ ಉಂಡಾರಲ್ಲ. ಏನೋ ಮೂಲಂಗಿ ಎರ್ಚ್ಕೊಂಡ್ವೇನೋ, ಒಗ್ಗರಣೆ ಕೊಟ್ಕೊಂಡ್ ರೊಟ್ಟಿ ತಿಂದ್ವೇನೋ. ಇಲ್ಲಿ ಪನ್ನೀರು ಅಂತ ನಮ್ಗೆ ಗೊತ್ತಾಗಂಗಿಲ್ಲ. ಏನೋ ತೋರ್ಸಾಳ ಅಂತ ಮಾಡಿಕೊಟ್ಟೆ, ತೆಗ್ದಿ ಅಂತ. ಬಿಟ್ಬಿಟ್ಟು ಚೆನ್ನಾಗೈತೆ. ಅದನ್ನ ಎರ್ಜಿಬಿಟ್ಟು ಒಂದ್ ಈರುಳ್ಳಿ ಹಾಕಿ ಒಗ್ಗರಣೆ ಕೊಟ್ಟೆ. ಓಕೆ ಆಂಟಿ. ಇದು ನಮ್ಮ ಯಜಮಾನ್ರು ಆರ್ಡ್ರ್ ಮಾಡಿರೋದು ಆಯ್ತಾ. ಏನೋ ನಿನಗೋಸ್ಕರ ಆರ್ಡ್ರ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನನ್ನ ಹತ್ರನೇ ದುಡ್ಡು ಹಾಕ್ಸ್ತಾ. ನಾನೇ ದುಡ್ಡು ಹಾಕ್ತೆ. 1218 ರೂಪಾಯಿ ಹಾಕಿದ್ದೀನಿ. ಏನು ತರಿಸೋರೋ ಗೊತ್ತಿಲ್ಲ. ನಮ್ಮ ಯಜಮಾನ್ರು ಎಲ್ಲ ತರಿಸೋದೆಲ್ಲ ಸ್ವಲ್ಪ ಹಳೇ ಕಾಲದ ಸ್ಟೈಲ್ಗಳು. ನನಗೆ ಒಂದು ಸರ್ಪ್ರೈಸ್ ನಂಗೆ ಇಷ್ಟ ಆಗಲ್ಲ ಅಂದರೂ ಸರ್ಪ್ರೈಸ್ ಆಗಿ ಏನೋ ತರಿಸ್ಬಿಟ್ಟವನು.
ಅಂದರೆ ಏನು ಗೊತ್ತಾ, ಅವನು ಏನು ಸರ್ಪ್ರೈಸ್ ಕೊಡದೆ ಹಂಗೆ ಕೊಟ್ಬಿಟ್ರೇ ಒಂದು ವರ್ಷ ಖುಷಿ ಪಡ್ಬೋದು. ಅವ್ನು ಸರ್ಪ್ರೈಸ್ ಅಂತ ಕೊಟ್ಟಾಗ ಅದು ಚೆನ್ನಾಗಿಲ್ಲ ಅಂತ ನಾನು ರಿಯಾಕ್ಟ್ ಮಾಡಿಬಿಟ್ರೆ ಕೋಪ ಮಾಡ್ಕೊಂಬಿಡ್ತಾನೆ. ಅದಕ್ಕೆ ಅವನು ಸರ್ಪ್ರೈಸ್ ಕೊಡಬೇಡ. ನೆಗೆಟಿವ್ ಹೇಳ್ಕೊಂಬಂದ್ಬಿಟ್ಟೆ ನೀನು, ಬರೇ ನೆಗೆಟಿವ್ ಹೇಳ್ಕೊಂಬಂದ್ಬಿಟ್ಟೆ. ಒಂದಾದ್ರೂ ಹೇಳು ಪಾಸಿಟಿವ್ನ. ಯಜಮಾನ್ರು ತುಂಬ ಒಳ್ಳೆಯವ್ರು ಗೈಸ್, ಅವ್ರಿಗೂ ಗೊತ್ತು, ನಿಮ್ಗೆ ಗೊತ್ತಿಲ್ವಾ? ಏನೋ ತರ್ಸೋನಲ್ಲ, ಏನೋ ತಗೊಂಡಿದ್ದೀನಿ. ವಾವ್, ನಾನೇ ನಾನೇ ದುಡ್ಡು ಕೊಟ್ಟಿದ್ದೀನಿ ಇದಕ್ಕೆ. ಬಾಗಲ್ಕ ಹೊಟ್ಟೆ ಉರಿತೈತೆ ನನಗೆ. ಓ, ವಾಟ್ ಈಸ್ ದಿಸ್? ಏನಿದು? ಏನೋ ಜ್ಯುವೆಲ್ರಿ ಬಾಕ್ಸ್ ಇದ್ದಂಗೆ. ಹೂ ಆಸ್ಕ್ ದಿಸ್? ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿಸ್ಕೊಂಡು ನನಗೆ ಉರಿಯಲ್ವ ಈಗ? 1200 ರೂಪಾಯಿ ಕೊಟ್ಬಿಟ್ಟು ಯಾರು ಕೇಳಿದ್ರು ನಾನು ವಾಲೆಗಳೇ ಹಾಕಲ್ಲ. ನೋಡಿ ಗೈಸ್, ನಮ್ಮ ಯಜಮಾನ್ರು ಬರೀ ಇಂಥ ಕೆಲಸ. ಇದನ್ನು ತೊಗೊಂಡಕ್ಕೆ 1200 ರೂಪಾಯಿ ಅಲ್ಲ, 1200 ಚಿಲ್ಲರೆ. ಯಾರು ಕೇಳಿದ್ರು ನನಗೆ ಇದನ್ನು ಕೊಡಿಸು ಅಂತ. ಹೆಂಗೆ ದುಡ್ಡು ವೇಸ್ಟ್ ಮಾಡೋದು? ನನಗೆ ಬೇಜಾರಾಗುತ್ತೆ. ನಾನು ಹಾಕಲ್ಲ, ಮಾಡಲ್ಲ. ಯಾರು ಹಾಕತ್ತಾರೆ ಗೈಸ್ ಈ ಥರ ಜಾತ್ರೆನ? ಏನಿವೆ, ಏನೋ ಕೊಡಿಸಿದ್ದಾನೆ. ಆದರೆ ಅವ್ನಿಗೆ ಹೇಳ್ಬಿಡ್ತೀನಿ, ದಯವಿಟ್ಟು ರಿಟರ್ನ್ ಮಾಡು, ನನಗೆ ಇಷ್ಟ ಆಗಿಲ್ಲ, ಆ ದುಡ್ಡು ಅಟ್ಲೀಸ್ಟ್ ವಾಪಸ್ ಬರಲಿ ಅಂದ್ಬಿಟ್ಟು. ಅದು ಅವನೇ ದುಡ್ಡು ಕೊಟ್ಟಿದ್ರೆ ಒಂಥರ, ನಾನೇ ದುಡ್ಡು ಕೊಟ್ಕೊಂಡು ಇದನ್ನು ತೊಗೋಬೇಕಿತ್ತ? ಏನೋ ಅವ್ನು ಕೊಡಿಸಿದ್ರೆ ಬಿಡು, ಓಲಿ ನಮ್ಮ ಯಜಮಾನ್ರು ಏನೋ ಖುಷಿಯಿಂದ ಕೊಡ್ಸೋರೆ ಅನ್ಬೋದು. ನಾನೇ ಪೇ ಮಾಡಿ ನಾನೇ ಗಿಫ್ಟ್ ಕೊಟ್ಕೊಂಡಂಗಿದು. ಏನಕ್ಕೆ ಬೇಕಿದು? ಹಿಂಗೆ ಮಾಡೋದು ಯಾವಾಗ ನೋಡಿ. ನಾನು ಹಾಕಲ್ಲ ಇಂಥದ್ದು, ನನಗೆ ಸ್ಟಡ್ಡು ಅಂಥದ್ದು ಇಷ್ಟ. ಯಾರು ಹಾಕೋತಾರೆ ಈ ಥರ ಎಲ್ಲ ವಾಲೆನ? ನೋಡಿ ಆಂಟಿ, ಇದನ್ನ ಆರ್ಡ್ರ್ ಮಾಡೋನೆ. ಯಾರು ಆರ್ಡ್ರ್ ಮಾಡೋನೆ? ಪೇ ಮಾಡಿರೋದು ನಾನೇ. ನನಗೋಸ್ಕರ ಆರ್ಡ್ರ್ ಮಾಡೋನೆ, ನಾನೇ ಪೇ ಮಾಡಿದೆ. 1200 ರೂಪಾಯಿ ಇದಕ್ಕೆ. ಯಾಕೆ ಬೇಕಿತ್ತು ಆಂಟಿ ಇದು? ನಾವು ಯಾರು ಇಂಥ ವಾಲೆ ಹಾಕಲ್ಲ, ಮಾಡಲ್ಲ. ರಾಗು ಮಾಡ್ಯಾನ? ಹಾಂ. ಯಾಕಂತ ಅವ್ನಿಗೆ ಯಾಕೆ ಬೇಕಂತ? ನೀವು ಹಾಕಿ ನನಗೆ ಅವನು ಜಾತ್ರೆ ಆರ್ಡ್ರ್ ಮಾಡಿಬಿಟ್ಟು ಒಂದೊಂದೇ ಇಟ್ಕೋಬೇಕಂತ ಇವನ್ನ? ಇಲ್ಲ ಇದಾವೆ, ಎಲ್ಲ ಬಿದ್ದೋಗ್ಬಿಟ್ಟವೆ. ಅಯ್ಯೋ, 1200 ರೂಪಾಯಿ. ಹ್ಞೂ, 20 ರೂಪಾಯಿ ವಾಲೆಗಳಿಗೆ ಸುಮ್ಮನೆ 1200 ರೂಪಾಯಿ ಮಾಡೋಕ್ಕೆ ಕೆಲಸ ಇಲ್ಲ. ನೋಡಿಲ್ಲಿ, ಇದು ಬೇರೆ ಹಳ್ಳ. ಇಲ್ಲ ಹಿಂಗೆ ತಿರುಗಿಸಿದ್ರೆ ಗುಲಾಬಿ ಬರ್ತೈತಿ. 1200 ರೂಪಾಯಿ ಅದನ್ನ ಕೊಡೋ ಅಂತ ಹೇಳ್ರಿ. ಕೊಡೋದೇ ಬೇಡ, ರಿಟರ್ನ್ ಮಾಡ್ಬೋದು, ರಿಟರ್ನ್ ಆಪ್ಷನ್ ಹಾಕು ಅಂತ ಹೇಳಬೇಕು. ಈಗ ಅದಲ್ಲೆಲ್ಲ ಹೋಗೋನೆ, ಈಗ ಮಾಡೋಕ್ಕಾಗಲ್ಲ, ಮಾಡಿಸ್ಬೇಕು. ಮಾಡ್ತೀರಿ? ಪಿಂಕಿ ತಗೊಳವ, ನಿನಗೆ ಗಿಫ್ಟು, ನಾನಂತೂ ಹಾಕೊಳ್ಳಲ್ಲ ಇದನ್ನು. ಹಾಕ್ಯಾಳಮ್ಮ, ಸೀರೆ ಉಟ್ಕೊಂಡ್ರೆ ಸಿಲ್ವರ್ ಚಂದ ಕಾಣಿಸ್ತೇವೆ ಇವು. ಆಂಟಿ ಬೇಡ, ಸುಮ್ಮನೆ ರೀ. ನವಿಲು ಪವಿಲು ಅದಾವ ಚಂದ ಐತೆ. ಗಾಯ್ಸ್ ನೋಡಿ, ಇದು ಫೈನಲ್ ಔಟ್ಲುಕ್. ಬಟ್ ನಾನು ಇಂಥ ಇಯರಿಂಗ್ಸ್ಗಳು ಹಾಕೋದಿಲ್ಲ, ನನಗೆ ಇಷ್ಟ ಆಗಲಿಲ್ಲ. ಹೇಳಿದ್ದೀನಿ ರಿಟರ್ನ್ಗೆ ಹಾಕು ಅಂತ. ಏನು ರಿಟರ್ನ್ ಹಾಕ್ತಾನೋ ಇಲ್ವೋ ಗೊತ್ತಿಲ್ಲ, ನೋಡುವ. ಹಾಕಿದ್ರೆ ಓಕೆ, ಹಾಕಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಹಾಕಬೇಕಷ್ಟೆ. ನಮ್ಮ ಪಿಂಕಿ ಗಿಫ್ಟ್. ನೀನೊಂದು 5 ಹಿಡ್ಕೊ, ನಾನೊಂದು 5 ಹಿಡ್ಕೊ, ರಂಜಿತಂಗೆ ಒಂದು 5, ರಾಧಂಗೆ ಒಂದು 5 ಅಷ್ಟು ಹಂಚ್ಬಿಡ್ತೀವಿ ಅಷ್ಟೇ ಗೈಸ್. ಹೇಳಕ್ಕ ಚೆನ್ನಾಯ್ತು ನೋಡಿ. ಇದು ಹಂಗೆ ನೋಡ್ತಾ ಇರಿ. ಆವಾಗಲೇ ಒಂದು ಔಟ್ಫಿಟ್ ಇತ್ತು, ನಾನು ತೋರಿಸ್ಲೇ ಇಲ್ಲ ಅವ್ರಿಗೆ. ಟಿಫನ್ ಮಾಡಕ್ಕೆ ತಿನ್ನೋದ? ಹಾಂ, ಟಿಫನ್ ಮಾಡ್ಬೇಕಾದ್ರೆ ಒಂದು ಔಟ್ಫಿಟ್ ಆಯಿತಾ, ಈಗ ಒಂದು ಔಟ್ಫಿಟ್ ಆಯಿತಾ, ಇನ್ನೊಂದು 2 ನಿಮಿಷ ಬಿಟ್ಟು ನೋಡಿರಂತೆ. ಇದು 3ನೇದು. ಹಂಗೆ ನೋಡ್ತಾ ಇರ್ರಿ. ಫೈನಲ್ಲಿ ಒಂದು ಔಟ್ಫಿಟ್ ಹಾಕೊಂಡು ರೆಡಿ ಆಗಲ್ಲ. ಇದು ಫಿಕ್ಸಾ ಏನೋ ಚೇಂಜಸ್ ಇದೆನಾ? ಫಿಕ್ಸ್ ಆಗಿದೆ ಗೈಸ್. ಪ್ಯಾಂಟ್ ಚೇಂಜ್ ಮಾಡೋ ಚಾನ್ಸ್ ಸ್ವಲ್ಪ ಇದೆ. ಯಾಕೆ? ಸೆಟ್ ಆಗ್ತಿದೆ. ನನ್ನ ಪ್ಯಾಂಟ್ ಇದೆ ಬ್ಲ್ಯಾಕ್ ಶೇಡಲ್ಲಿ. ಅಯ್ಯೋ ಗೋವಿಂದ. ಸೊ ಗಾಯ್ಸ್, ಆದಷ್ಟು ಬೇಗ 300K ಸಬ್ಸ್ಕ್ರೈಬರ್ಸ್ ಮಾಡಿ. ನಿಮ್ಮೆಲ್ರಿಗೂ ಒಂದು ಸರ್ಪ್ರೈಸ್ ಇದೆ, ಓಕೆನಾ? ಆದಷ್ಟು ಬೇಗ ಮಾಡಿ. ಒಂದು ದೊಡ್ಡದೇನೋ ಒಂದು ಸರ್ಪ್ರೈಸ್ ಇದೆ, ಓಕೆ? ನೀವು 300K ಸಬ್ಸ್ಕ್ರೈಬರ್ ಬೇಗ ಆದರೆ ಮಾತ್ರ ಅದನ್ನು ನಾನು ರಿವೀಲ್ ಮಾಡೋದು, ಇಲ್ಲದ್ರೆ ಹೇಳೋದಿಲ್ಲ. ಸೊ ಬೇಗ ಮಾಡಿ. ಮತ್ತೆ ಅವರು ಯುಕ್ತಂಗೋಸ್ಕರ ಏನಿದು ರವೆ ಗಂಜಿ ಮಾಡಿಕೊಟ್ಟಿದ್ದಾರೆ, ಅಂದರೆ ಸ್ವಲ್ಪ ಗಟ್ಟಿಗೆ ಮಾಡಿದ್ದಾರೆ. ಆ್ಯಂಡ್ ಅವಳನ್ನ ಎಂಗೇಜ್ ಮಾಡೋಣ ಅಂತೇಳಿ, ಇಲ್ಲ ಮಲ್ಕೋತಾನೆ ಇರ್ತಾಳೆ, ಅದಕ್ಕೆ ಎಂಗೇಜ್ ಮಾಡೋಣ ಅಂತೇಳಿ ಡ್ರಾಯಿಂಗ್ ಮಾಡಿಸ್ತಾ ಇದ್ದೀನಿ. ಚೆನ್ನಾಗಿದೆ ಡ್ರಾಯಿಂಗು. ನೀನೇ ಮಾಡ್ತಿರೋದ ಡ್ರಾಯಿಂಗು ಅಲ್ಲ? ನೋಡಿ ಗೈಸ್, ಯುಕ್ತನೇ ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ದಾಳೆ. ಯಾರು ಹೇಳ್ಕೊಟ್ಟಿದ್ದು ನಿಂಗೆ ಇಷ್ಟು ಚೆನ್ನಾಗಿ ಮಾಡೋದು? ನನ್ನ ಫ್ರೆಂಡ್ಸ್ ಸ್ಕೂಲಲ್ಲಿ ಒಂದು ಬುಕ್ ತಗೋ ಬರ್ತಾರೆ, ಅದರಲ್ಲಿ ನನಗೆ ಓಪನ್ ಮಾಡಿ ನೋಡಿಲಿ ಹೆಂಗೆ ಡ್ರಾಯಿಂಗ್ ಮಾಡಬೇಕು ಅಂತ ಹಿಂಗೆ ತೋರಿಸ್ತಾರೆ. ಹೌದು, ನಿಮ್ಮ ಮ್ಯಾಮ್ ಎಲ್ಲ ಹೇಳ್ಕೊಟ್ಟಿರೋ ಫ್ರೆಂಡ್ಸು.
ಎದೋಳ ಮೇಲೆ ಮಲ್ಕೋಬಾರ್ದು. ಸೊ ಗಾಯ್ಸ್, ಯುಕ್ತಂದು ರಿಪೋರ್ಟ್ ಎರಡೂ ಬಂದಿದೆ. ಅಂದರೆ ಯೂರಿಂದು 3 days ಕಲ್ಚರ್ ಇಟ್ಟಿದ್ರು ಅದನ್ನು, ಆ ರಿಪೋರ್ಟು ಮತ್ತು ಬ್ಲಡ್ ರಿಪೋರ್ಟ್ ಎರಡೂ ಬಂದಿದೆ. ಎರಡರಲ್ಲೂ ಇನ್ಫೆಕ್ಷನ್ ಇದೆ, ಸ್ವಲ್ಪ ಜಾಸ್ತಿ, ಅಂದರೆ ತುಂಬ ಮೇಜರ್ ಇಲ್ಲ, ತುಂಬ ಮೈನರ್ ಇದೆ. ಬಟ್ ಅದರಿಂದ ಸ್ವಲ್ಪ ನಿಶಕ್ತಿ ಆಗಿದ್ದಾಳೆ. ಆದರೆ ಅವಳಿಗೇನು ಆ್ಯಂಟಿಬಯೋಟಿಕ್, ಸ್ವಲ್ಪ ಸ್ಟ್ರಾಂಗ್ ಆ್ಯಂಟಿಬಯೋಟಿಕ್ ಕೊಟ್ಟಿದ್ದಾರೆ. ಸೊ 3 days ಕಂಟಿನ್ಯೂಸ್ ಆಗಿ ಹಾಕಿ ಆಮೇಲೂ ಅವಳು ಹುಷಾರಾಗಲಿಲ್ಲ ಅಂದರೆ ಅಡ್ಮಿಟ್ ಮಾಡ್ಕೊಳ್ಳೋಣ ಅಂತ ಅಂದಿದ್ದಾರೆ. ಸೊ ನೋಡೋಣ, ಅಷ್ಟರಲ್ಲಿ ನನ್ನ ಮಗಳು ಹುಷಾರಾದರೆ ಸಾಕು. ಅಂದರೆ ರಿಪೋರ್ಟ್ ಪ್ರಕಾರ ಇನ್ಫೆಕ್ಷನ್ ಇರೋದಂತೂ ಹೌದು, ಬಟ್ ನಾಟ್ ಮೇಜರ್, ಮೈನರ್ ಇದೆ ಅಷ್ಟೆ. ಆ್ಯಂಡ್ ಇನ್ನೂ ನಾನು ಕಮೆಂಟ್ಸ್ ಓದ್ತಾ ಇದ್ದೆ, ಇನ್ನೂ ಕೆಲವರು ಸಜೆಸ್ಟ್ ಮಾಡಿದ್ದೀರಾ ಅವಳಿಗೆ ಅದು ಸೀಸರ್ಸ್ ಆಗಿದೆ ಅಲ್ವಾ, ಅದನ್ನು ನೀವು ಒಂದ್ಸಲ ಹೋಗಿ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಳ್ಳಿ, ಹೋಗಿ ತೋರಿಸಿ ಒಂದ್ಸಲ ಅದನ್ನು ಅಂತ ಹೇಳಿದ್ದೀರಾ. ಈಗ ಸದ್ಯಕ್ಕೆ ಅವಳು ಫುಲ್ ಕಂಪ್ಲೀಟಾಗಿ ರಿಕವರ್ ಆಗಲಿ, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಆ್ಯಂಡ್ ನಾನು ಡಾಕ್ಟ್ರ್ ಹತ್ರ ಯಾಕೆ ಆ ರೀತಿ ಆಯಿತು ಅಂತ ಕೇಳಿದಾಗ ಡಾಕ್ಟರ್ ನಮ್ಗೆ ಹೇಳಿದ್ದೇನೆಂದರೆ, ಈ 5 years to 7 yearsವರೆಗೂ ಏನಿದೆ, ಸೊ ಈ ಟೈಮಲ್ಲಿ ಮಕ್ಕಳಿಗೆ ಇದಾಗೋದು ಕಂಪಲ್ಸರಿ. ಅಂದರೆ 7 ವರ್ಷದ ಒಳಗೆ ಅಂತೆ ಈ ಥರ ಆಗೋದು, ಆಮೇಲೆ ಆಗಲ್ವಂತೆ. ಸೊ 7 ವರ್ಷದ ಒಳಗೆ ಆಗದಿಲ್ದಂಗೆ ಅವ್ಳನ್ನ ಹುಷಾರಾಗಿ, ಜ್ವರ ಬಂದ ತಕ್ಷಣ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಅದನ್ನು ಅಂದರೆ ಅದು ಬರ್ದಿಲ್ದಂಗೆ ನೋಡ್ಕೊಳ್ಳೋಕ್ಕೆ. ಸೊ ಆ ಟ್ಯಾಬ್ಲೆಟು ಲಾಸ್ಟ್ ಟೈಮು ತೊಗೊಂಡಿದ್ದೆ, ಆ್ಯಂಡ್ ಅದು ಇದು ಖಾಲಿ ಆಯಿತು ಅಂತ ಹೇಳ್ಬಿಟ್ಟು ಮತ್ತೆ ಆ ಟ್ಯಾಬ್ಲೆಟ್ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೆ. ಬಟ್ ಅದನ್ನು ಸಡನ್ನಾಗಿ ಬಂದುಬಿಡ್ತು ಅವಳಿಗೆ ಫೀವರು. ನಮಗೆ ಗೊತ್ತೇ ಆಗಲಿಲ್ಲ ಅವಳಿಗೆ ಫೀವರ್ ಬಂದಿದ್ದು. ಸೊ ಇಲ್ಲಾಂದರೆ ನಾನು ಅಕಸ್ಮಾತ್ ಆ ಟ್ಯಾಬ್ಲೆಟ್ ಕೊಟ್ಟಿದ್ರೆ ಅವಳು ಅವತ್ತು ಆ ಥರ ಆಗ್ತಿರ್ಲಿಲ್ವೇನೋ. ಏನಿವೆ, ನೆಕ್ಸ್ಟ್ 7 ವರ್ಷದ ಮೇಲೆ ಆ ಥರ ಎಲ್ಲ ಆಗಲ್ಲ ಅಂತ ಹೇಳಿದ್ದಾರೆ. ವಾವ್, ನೋಡಿ ನಮ್ಮ ಇಷ್ಟ ಅವ್ರ ಅಜ್ಜಿ ಜೊತೆ ಕುತ್ಕೊಂಡು ಗುಡ್ ಗರ್ಲ್ ಥರ. ಏನು ಮಗನೇ ಇದು? ಗೊತ್ತಿಲ್ಲ. ನಿನ್ಗೆ ಗೊತ್ತಿಲ್ವಾ? ಕಡುಬು ಕಡು ಮಾಡು. ಸುಸ್ತಾಗ್ತಿಲ್ಲ ತಾನೇ? ಹಾಗೆ ಸುಸ್ತು ಒಂಚೂರು ಕಮ್ಮಿ ಆಗಿದೆ. ಈಗ ತಾನೇ ಆ್ಯಂಟಿಬಯೋಟಿಕ್ಕು, ಕೆಮ್ಮು ಔಷಧಿ, ಜ್ವರದ ಔಷಧಿ ಎಲ್ಲ ಹಾಕಿದ್ದೀನಿ. ಆದರೂ ಈಗಿನ ಕಾಲದಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋದು ಭಾಳ ಕಷ್ಟ. ನಾನು ಮೇಜಲ್ಲಿ ಇದ್ದಾಗ ನಾನು ನಿಜವಾಗ್ಲೂ ನಮ್ಮ ಮನೇಲಿ ನಮ್ಮ ಟಾನಿಕೇ ಇಟ್ಕೋತಾ ಇರಲಿಲ್ಲ. ಅಂದರೆ ನಮ್ಮ ಮನೇಲಿ ನಾನೇ ಆಗಲಿ ನನ್ನ ತಂಗಿನೇ ಆಗಲಿ ಜಾಸ್ತಿ ಹುಷಾರು ತಪ್ತಾ ಇರಲಿಲ್ಲ. ಸೊ ನನಗೆ ಇದೆಲ್ಲ ಸ್ವಲ್ಪ ಹೊಸ್ತು. ನನ್ನ ಮಗಳದು ಟಾನಿಕ್ಗಳು ನೋಡ್ತಾ ಇದ್ದರೆ ಅಪ್ಪ ಎಷ್ಟು ಟಾನಿಕ್ಗಳು ಅಂಥೇಳಿ ಅನಿಸುತ್ತೆ. ಬಟ್ ಅದೇ, ಯಾರೇ ಆಗಲಿ 7 ವರ್ಷದ ಒಳಗಡೆ ಇರೋ ಮಕ್ಕಳನ್ನ ತುಂಬ ಹುಷಾರಾಗಿ ನೋಡ್ಕೊಳ್ಳಿ. ನಾನು ಎಷ್ಟೊಂದು ಜನದ ಹತ್ರ ಈ ಥರ ಯುಕ್ತಂಗೆ ಆಯಿತು ಅಂದಾಗೆಲ್ಲ ಅವ್ರ ಮನೆಯದೆಲ್ಲ ನನಗೆ ಹೇಳ್ಕೊತಾ ಇರ್ತಾರೆ. ಅಂದರೆ ನಮ್ಮ ರಿಲೇಷನ್ನೇ ಆಗಲಿ ಬೇರೆ ಆಗಲಿ, ಅಯ್ಯೋ ನಮ್ಮ ಮಗುಗೂ ಹಿಂಗೆ ಆಗಿತ್ತು, ಆ ಟೈಮಲ್ಲಿ ಜ್ವರ ಮೆದ್ಲಿಗೆ ಏರಿದ್ರೆ ಹಂಗೆ ಆಗುತ್ತೆ ಅಂಥೇಳಿ. ಆ್ಯಂಡ್ ಅದು ತುಂಬ ಸೀರಿಯಸ್ ಇಶ್ಯೂನು ಅಂತಲೂ ತುಂಬ ಜನ ಕಮೆಂಟ್ ಮಾಡಿದ್ದೀರ. ಆ ಥರ ಸ್ವಲ್ಪ ಸೀರಿಯಸ್ ಆಗಿಬಿಡುತ್ತೆ ಅದು ಫ್ಯೂಚರಲ್ಲಿ, ಸೊ ಒಂದ್ಸಲ ತೋರಿಸ್ಕೊಂಬಿಡಿ ಅಂಥೇಳಿ. ಸೊ ಇವಳಿಗೆ ಕಂಪ್ಲೀಟಾಗಿ ಜ್ವರ ಗಿರ ಎಲ್ಲ ಹೋಗಿಸ್ಕೊಂಡು ಹುಷಾರಾಗಲಿ, ಆಮೇಲೆ ಹೋಗಿ ತೋರಿಸ್ಕೊಬರ್ತೀನಿ. ಆ್ಯಂಡ್ ತುಂಬ ಜನ ಯಂತ್ರ ಹಾಕ್ಸಿ ಒಂಚೂರು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಂತ ಹೇಳಿದ್ದೀರ. ಇವತ್ತು ಸೋಮವಾರ, ನಾಳೆ ನಾನು ಪ್ಲ್ಯಾನ್ ಮಾಡಿದ್ದೀನಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅವಳಿಗೆ ಸ್ವಲ್ಪ ದೃಷ್ಟಿ ತೆಗ್ಸಿ ಇದು ಮಾಡಿಸ್ಕೊಂಬರ್ತೀನಿ. ಆ್ಯಂಡ್ ವೀಡಿಯೋದಲ್ಲೂ ಅಷ್ಟೇ, ನಾನು ಮುಂಚೆ ಅಟ್ಲೀಸ್ಟ್ ಜಾಸ್ತಿ ಅವಳೇ ಇಷ್ಟಪಟ್ಟು ಮಾತಾಡೋದು ಮಾಡೋದೆಲ್ಲ ಮಾಡ್ತಿದ್ಲು. ಈಗ ನಾನು ಕೂಡ ಅಷ್ಟಾಗಿ ಎಂಕರೇಜ್ ಮಾಡಲ್ಲ. ಅದೇ ವ್ಲಾಗಲ್ಲಿ ಅಷ್ಟೇ ಅವಳು ಮಾತಾಡೋದು. ಅವಳದು ರೀಲ್ಸ್ ಅಂತೂ ನಾನೇನು ಹಾಕ್ತಾನೂ ಇಲ್ಲ, ಯಾವಾಗೋ ಒಂದು ಸಲ ಹಾಕ್ತಾಯಿದ್ದೀನಿ ಅಷ್ಟೇ. ಅದು ಏನಾದರೂ ಇದ್ದಾಗ. ಅವಳಿಗೂ ಕೂಡ ಏನು ಅಷ್ಟು ವೀಡಿಯೋಸ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಎಲ್ಲ ಏನೂ ಇಲ್ಲ. ಆಮೇಲೆ ನನ್ನ ಮಗಳದ್ದು ಇನ್ನೊಂದು ಪ್ರಾಬ್ಲಮ್ ಏನಂದರೆ, ಬೇಗ ದೃಷ್ಟಿ ತಾಗುತ್ತೆ ಅವಳಿಗೆ. ಏನಾದರೂ ಒಂಚೂರು ಚೆನ್ನಾಗಿ ರೆಡಿ ಆಗಿಬಿಟ್ರೆ ದೃಷ್ಟಿ ತಾಗ್ಬಿಡುತ್ತೆ. ಆಮೇಲೆ ಮನೇಲಿ ಏನಾದ್ರು ಫಂಕ್ಷನ್ಸ್ ಇದ್ದರೆ ದೃಷ್ಟಿ ತಾಗುತ್ತೆ, ಹುಷಾರು ತಪ್ತಾಳೆ. ಆಮೇಲೆ ಹಂಗೆ ಸ್ವಲ್ಪ ಬೇಗ ಹುಷಾರು ತಪ್ತಾಳೆ. ಅದೊಂದು ಭಯ ಅವಳದು. ಆದರೂ ಮಕ್ಕಳನ್ನ ನೋಡ್ಕೊಳ್ಳೋದು ಭಾಳ ಕಷ್ಟ ಈ ಏಜಲ್ಲಿ. ನನಗಂತೂ ಆಲ್ಮೋಸ್ಟ್ 1 ವೀಕಿಂದ ಏನು ಕೆಲಸ ಮಾಡೋಕ್ಕೂ ಮನಸ್ಸು ಬರ್ತಾಯಿಲ್ಲ, ಮೊಬೈಲ್ನ ಹಿಡ್ಕೊಳ್ಳೋಕ್ಕೂ ಮನಸ್ಸು ಬರ್ತಾಯಿಲ್ಲ. ಎಷ್ಟೊಂದು ಈಗಲೂ ಮಾಡಬೇಕಂದ್ರೆ ಎಷ್ಟೊಂದು ಕೆಲಸ ಇದೆ, ಪ್ರಮೋಷನ್ಸ್ಗಳಿದ್ದಾವೆ, ಎಲ್ಲನೂ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀನಿ. ಮಾಡ್ತೀನಿ, ನನ್ನ ಮಗಳಿಗೆ ಹುಷಾರಿಲ್ಲ, ಐ ನೀಡ್ ಸಮ್ ಟೈಮ್ ಅಂತ ಹೇಳ್ಬಿಟ್ಟು
ನಾನು ಮಾಡೋಕ್ಕಾಗ್ತಾಯಿಲ್ಲ. ಅಂದರೆ ನಂಗೆ ಈಗ ನಾವೇನಾದರೂ ಒಂದು ಕೆಲಸ ಮಾಡ್ತೀವಿ ಅಂದರೆ ನಾವು ಅದರ 100% ಇರಬೇಕು. ಇಲ್ಲ ನನ್ನ ಮಗಳನ್ನ ಮಲಗಿಸ್ಕೊಂಡು ನಾನು ರೆಡಿಯಾಗಿ ನಂಗೆ ಮಾಡೋದು ನನಗೂ ಅದು ಇಷ್ಟ ಆಗೋಲ್ಲ. ಅಂದರೆ ನಮ್ಮ ಒಂದು ಕರ್ತವ್ಯ ನಾವು ಮಾಡಲೇಬೇಕು. ತುಂಬ ಐಪಿದ್ದಾಗ ನಾನು ಮಾಡಲೇಬೇಕು ಅನ್ನೋ ಪರಿಸ್ಥಿತಿದಾಗ ಮಾಡಬೇಕು. ಬಟ್ ಮಾಡಬೇಕು ಅಂತಲೇ ಅನಿಸ್ತಾ ಇಲ್ಲ. ತುಂಬಾ ಮೈಂಡ್ ಅಪ್ಸೆಟ್ ಆಗಿಬಿಟ್ಟಿದೆ. ಐ ವಿಶ್ ನನ್ನ ಮಗಳು ಬೇಗ ರಿಕವರ್ ಆಗಲಿ ಅಂಥೇಳಿ ಕೇಳ್ಕೊತೀನಿ. ಆ್ಯಂಡ್ ನಿನ್ನೆ ನಾನು ಹತ್ತಿದ್ದಕ್ಕೆ ತುಂಬ ಜನ ಕಮೆಂಟ್ ಮಾಡಿದ್ದೀರ, ಅಳಬೇಡಿ ಸಮಾಧಾನ ಮಾಡ್ಕೊಳ್ಳಿ ಅಂತ. ಆ್ಯಕ್ಚುಲಿ ನಾನು ನಿಜ ನಾನು ಸ್ಟ್ರಾಂಗಾಗೇ ಇದ್ದೀನಿ. ನನಗೆ ಅಳೋದಂಥದ್ದೇನಿಲ್ಲ. ನಿನ್ನೆ ಆಲ್ ಆಫ್ ಎ ಸಡನ್ನಾಗಿ ಬಂತು ಅಷ್ಟೇ. ಅಳ್ಳೇಬೇಕು ಅಂತ ನಾನು ಅಳಕ್ಕೆ ಹೋಗಿಲ್ಲ. ಅಂದರೆ ನೆನ್ನೆ ಹೆವಿ ಸುಸ್ತಾಗಿ ಹೋಗ್ಬಿಟ್ಟಿದ್ಲು ನನ್ನ ಮಗಳು. ಫುಲ್ಲು ಅಂದರೆ ಅವಳಿಗೆ ಕಣ್ಣು ಬಿಡೋಕ್ಕೂ ಆಗ್ತಾಯಿಲ್ಲ. ಸಖತ್ತು ವೀಕ್ ಆಗಿಬಿಟ್ಟಿದ್ಲು. ಅದಕ್ಕೋಸ್ಕರ ಬೇಜಾರಾಗತ್ತೆ ಅಷ್ಟೇ ಗೈಸ್. ಅಳಬೇಕು ಅಂತ ಅಳಲಿಲ್ಲ. ಸಡನ್ನಾಗಿ ಅದಾಗದೆ ಸಡನ್ನಾಗಿ ಅಳು ಬಂತು ಅಷ್ಟೇ. ನೋಡೋಣ. ಈ ಆ್ಯಂಟಿಬಯೋಟಿಕ್ ಕೊಡ್ತಾಯಿದ್ದೀನಿ, ಕಂಟಿನ್ಯೂಸ್ ಆಗಿ ಕೊಡ್ತೀನಿ. ಬೇಗ ಹುಷಾರಾಗಲಿ ಅಷ್ಟೆ. ಓಹೋ ಎಷ್ಟು ಚಂದ ಮಾಡಕತ್ತಾಳ ಮಾಕಿ. ವೆರಿ ಗುಡ್. ಬರೀ ಮಲ್ಕೋಬಾರ್ದು ಸುಸ್ತ್ಕೊಂಡು. ನೀನು ಮಲ್ಕೊಂಡೇ ಇದ್ರೆ ಮಲಗೇ ಇರ್ತೀಯ, ಆಯ್ತಾ? ಮಾಡು, ನಿದ್ದೆ ಬಂದಾಗ ಮಲ್ಕೋಬೇಕು. ನೋಡಿ ಗೈಸ್, ಚಂದ ನಿಮ್ಮ ಅಜ್ಜಿ ಎಷ್ಟು ಉದ್ದುದ್ದು ಕಡುಬು ಮಾಡ್ತಾವ್ರೆ. ಏನ್ ಮಾಡ್ಬೇಕಮ್ಮ, ಬೇಜಾರಾದಾಗ ಮತ್ತೆ ಒಂದೊಂದು ತಿಂತೀರಾ, ಅದಕ್ಕೆ ಸ್ವಲ್ಪ ಮಾಡಿಡೋಣ ಅಂತ ಮನೆಗೆ ಮಾಡಿ. ನೀವು ಡಯಟ್ ಶುರು ಮಾಡೋಣ ಅನ್ನೋ ಟೈಮಲ್ಲಿ ನೀವು ಇಲ್ಲ ಮಾಡ್ತಿದ್ದೀರ. ಮಾಡ್ರಿ ನಂದು ಇನ್ನೊಂದು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ತೀನಿ. ಮನೆಗೆ ತಿನ್ಕಂತ ಇನ್ನೇನು ನಾಗರ ಪಂಚಮಿಗೆ ಬಂತಲ್ಲ, ದಿನ ಒಂದೊಂದು ಸ್ವೀಟ್, ಚಿಕನ್ ಮಟನ್ ಬಂದು ಒಂದ್ ತಿಂಗಳು ತಿನ್ನಂಗಿಲ್ಲ. ಇತ್ತಾ ಏನ್ ಮಾಡುದು? ಚಿಕನ್ ಮಟನ್ ಇಲ್ವಂತೆ? ಇಲ್ಲ ತಿನ್ನಂಗಿಲ್ಲ. ನಿನಗೇನ್ ಮಾಡೋದು? ಚಿಕನ್ ಮಟನ್ ಇಲ್ವಂತೀಗ? ನಿನಗೇನು ಇಷ್ಟ? ಚಿಕನ್ ಇಷ್ಟನಾ ಮಟನ್ ಇಷ್ಟನಾ? ಇವತ್ತೇ ಹೇಳು ಪ್ಲೀಸ್. ನಾವು ಹೊಸಪೇಟ್ರೆ ಅಷ್ಟೇನು ಇಷ್ಟಪಡಲ್ಲ ಚಿಕನ್ ಮಟನ್ ನಮ್ಮನೆ ಅನ್ನ. ಉತ್ಪತ್ತಿಯವರು ಏನ್ ಚಿಕನ್ ಮಟನ್ ತಗೊಳ್ಳೋದಿಲ್ಲ, ಅಷ್ಟೇನು ಇಷ್ಟಪಡಲ್ಲ. ಸ್ವೀಟ್ ಅವರಲ್ಲ ನೀವು? ಸ್ವೀಟ್ ಅವರು. ಸರಿ ಮಾಡು, ಅಜ್ಜಿಗೆ ಹೆಲ್ಪ್ ಮಾಡು. ನೋಡಿ ಗೈಸ್, ನಮ್ಮ ಮನೆ ಕರ್ಜಿಕಾಯಿ ಎಷ್ಟು ದೊಡ್ಡದಾಗಿದೆ. ನೀವೇನಾದರೂ ತಿಂದಿದ್ದೇನೆ ಇಷ್ಟು ದೊಡ್ಡ ಕರ್ಜಿಕಾಯಿ? ಚೆನ್ನಾಗಿದೆ. ಬಿಸಿ ಬಿಸಿ ಕಡುಬು. ಊರಲ್ಲಿ ಈ ಥರ ಕಡುಬೆ ಫೇಮಸ್ಸು. ಆಮೇಲೆ ಇವರು ಒಬ್ಬಟ್ಟು ಮಾಡಲ್ಲ, ಈ ಥರದ್ದೇ ಮಾಡ್ತಾರೆ. ಪುಟ್ಟ ಆಣಿದು ಹೋಳಿಗೆ ಅಂತ, ಅದನ್ನು ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಕರ್ಜಿಕಾಯಿ, ಇದು ಚೆನ್ನಾಗಿದೆ. ಬಿಹಿ ಸೂಪರಾಗಿದೆ. ನೋಡಿ ಎಷ್ಟು ಉದ್ದ ಆಯ್ತಾ ಯಪ್ಪ. ನೋಡಿ ಗೈಸ್, ಪಿಂಕಿ ಕೂದಲು ಪಾಪ ಅಲ್ಲೇ ಸ್ಟಕ್ ಆಗ್ಬಿಟ್ಟೈತೆ, ಬೆಳೀತಾ ಇಲ್ಲ. ಏನು ಮಾಡಲಿ ಅಂದರು. ಅದಕ್ಕೆ ಆಂಟಿ ಬಾಯಲ್ಲಿ ನಾನು ಐಡಿಯಾ ಕೊಡ್ತೀನಿ ಅಂದ್ಬಿಟ್ಟು ನಾನು ಕೂದಲು ತಿಂಗಳ ಕಟ್ ಮಾಡಿಸ್ತೀನಿ, ಅದಕ್ಕೆ ಬೆಳೆಯಲ್ಲ ನಮ್ಮದು. ಉದ್ದ ಬರ್ತಾವ ಮಾಡಿದ್ರೆ. ಆ್ಯಂಡ್ ನಮ್ಮ ಯುಕ್ತ ಗುಡ್ ಗರ್ಲ್ ಥರ ABCD ಬರೀತಾ ಇದ್ದಾಳೆ. ಈಗ ಟಾನಿಕ್ ಕೂಡ ಕೊಡಲು ಅಲ್ಲ ಮಗನೆ? ಜಾಣಿ ಆಗ್ಬಿಟ್ಟಿದೆಯಲ್ಲ? ಆಗಿದೆಯಾ ಆಗಿಲ್ವಾ? ವೆರಿ ಗುಡ್.